ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026 ಕುಂಭ ರಾಶಿಯವರಿಗೆ ಯಾವೆಲ್ಲ ಫಲಾಫಲಗಳಿದೆ? ಗುರುಗ್ರಹದ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿರುತ್ತೆ. ಕುಂಭ ರಾಶಿಯವರ ಮೇಲೆ ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಆ ತಿಂಗಳಲ್ಲೇನೆ ನಿಮ್ಮ ಆಫೀಸಲ್ಲಿ ಒಂದು ಅಹಿತಕರ ಘಟನೆ ಆಗಿರಬಹುದು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಘಟನೆ ನಡೆಯುತ್ತೆ. ಬಹಳ ಜಾಗೃತಿಯಾಗಿರಬೇಕು. ಲೇಟ್ ನೈಟ್ ವರ್ಕ್ ಮಾಡುವಂಥವ್ರು ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಳ್ಳಿ. ಟಾಕ್ಸಿಕ್ ಫ್ರೆಂಡ್ಸನ್ನು ದೂರ ಇಡಿ. ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರು ಟ್ರಾವೆಲನ್ನು ಅವಾಯ್ಡ್ ಮಾಡ್ಕೋಬೇಕು. ಎವ್ರಿ 3 ಮಂತ್ಸ್ ಹಣಕಾಸು ಈ ವರ್ಷ ನಿಮಗೆ ಕಾಟ ಕೊಡುತ್ತೆ. ಇದು ಆಗಬಾರ್ದು ಅಂದರೆ ವೀಕ್ಷಕರೇ, ಒಂದು ಪವರ್ಫುಲ್ ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ವರ್ಷ ಭವಿಷ್ಯ 2026 ಕುಂಭ ರಾಶಿಯವರಿಗೆ ಯಾವೆಲ್ಲ ಫಲಾಫಲಗಳಿದೆ ನೋಡ್ಕೊಂಡು ಬರೋಣ ವೀಕ್ಷಕರೇ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಮತ್ತು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ, ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ಹೊಸ ಫೀಚರನ್ನು ಲಾಂಚ್ ಮಾಡಿದೆ. ಅದೇನಪ್ಪ ಅಂದರೆ ಜಾಯಿನ್ ಬಟನ್. ಈ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ವಾಸ್ತು, ನೇರ ಪ್ರಸಾರ, ಜ್ಯೋತಿಷ್ಯ, ವರ್ಷ ಭವಿಷ್ಯ, ವಾರ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮಾತ್ರ ಎಂಜಾಯ್ ಮಾಡ್ಬೋದು. ಮೆಂಬರ್ ಆಗಿ ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಚಾನಲ್ ಮೆಂಬರ್ಶಿಪ್ಪನ್ನು ಕಾಣಿಕೆಯಾಗಿ ಕೊಡ್ಬೋದು. ಬನ್ನಿ ತಡ ಮಾಡದೆ ಕುಂಭರಾಶಿಯವರಿಗೆ 2026ರಲ್ಲಿ ಏನೇನು ಕುತೂಹಲಕಾರಿ ಘಟನೆಗಳು ಅಡಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ವಿಶೇಷವಾಗಿ ಶನಿ ಭಗವಾನರ ಸಂಚಾರದಿಂದ ಏನಾಗುತ್ತೆ ಅಂದರೆ ಹೆಚ್ಚು ಡಿಸಿಪ್ಲಿನ್ ಶನಿ ಭಗವಾನರು ನಿಮ್ಮಿಂದ ರಿಕ್ವೈರ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಮ್ಮ ಅವತ್ತಿನ ದಿನದ ಒಂದು ಯಶಸ್ಸು, ಹಣಕಾಸಿನ ಆಗಮನ ನಮ್ಮ ಬೆಡ್ರೂಮ್ನಿಂದ. ಅಂದರೆ ನೀವೇನು ಎದ್ದು ಹಾಸಿಗೆಯನ್ನು ನೀಟಾಗಿ ಮಡಚಿ, ಬೆಡ್ ಸ್ಪ್ರೆಡ್ ಇರುತ್ತೆ, ದಿಂಬಿರುತ್ತೆ, ಅದನ್ನು ಮಡಚಿ ನಾವು ಮುಂದೆ ಬಾತ್ರೂಮ್ಗೆ ಹೋಗ್ತೀವಿ, ಸ್ನಾನ ಮಾಡ್ತೀವಿ, ಅಂದಿನ ಕೆಲಸವನ್ನು ಶುರು ಮಾಡ್ತೀವಿ. ಅಲ್ಲಿಂದ ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಸ್ತವ್ಯಸ್ತವಾಗಿ ಬೆಡ್ಶೀಟು ಎಲ್ಲ ಹಾಗೆ ಬಿಟ್ಟು ಕೆಲಸಕ್ಕೆ ನಾವು ಸ್ನಾನ ಮಾಡೋಕ್ಕೆ ಹೋದ್ವಿ, ಮುಂದೆ ಕೆಲಸಕ್ಕೆ ಹೊರಟ್ವಿ, ಅಲ್ಲಿಂದ ನಮಗೆ ಫೇಲ್ಯೂರ್ ಶುರು ಆಗುತ್ತೆ. ಇದನ್ನು ಡಿಸಿಪ್ಲಿನ್, ಇದು ಒಂದು ಎಕ್ಸಾಂಪಲ್ ಮಾತ್ರ. ನಮ್ಮ ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು, ಹೇರ್ ಸ್ಟೈಲ್ ಇರ್ಬೋದು. ಇವಾಗ ನಾವು ಹೊಸ ಬಟ್ಟೆನೇ ಹಾಕಬೇಕು ಪ್ರತಿ ದಿವಸ ಅಂತ ಡಿಮಾಂಡ್ ಮಾಡಲ್ಲ. ಹಳೇದಾದರೂ ಸಹಿತ ಒಗೆದು ಐರನ್ ಮಾಡಿ ನೀಟಾಗಿರುವ ಡ್ರೆಸ್ಸನ್ನು. ಫಿಸಿಕಲ್ ಅಪಿಯರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ದಿನವಹಿ ಆಗುವಂಥ ಕೆಲಸಗಳು ಪಾಸಿಟಿವ್ ಎನರ್ಜಿ ಯೂನಿವರ್ಸ್ನಿಂದ ನಾವೇನು ಸ್ವೀಕಾರ ಮಾಡ್ತೀವಿ, ಯಾರು ನೀಟಾಗಿರ್ತಾರೆ ಪಾಸಿಟಿವ್ ಎನರ್ಜಿ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ನಾವು ಕೊಳೆಯಾಗಿದ್ದರೆ, ಫಿಸಿಕಲ್ ಅಪಿಯರೆನ್ಸ್ ಚೆನ್ನಾಗಿಲ್ಲ ಅಂದರೆ ನೆಗೆಟಿವ್ ಎನರ್ಜಿ ಪಟ್ ಅಂತ ಅಟ್ರ್ಯಾಕ್ಟ್ ಮಾಡುತ್ತೆ. ಅದರ ಬಗ್ಗೆ ಗಮನ ಇರಲಿ. ಇನ್ನು ಗುರುಗ್ರಹದ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿರುತ್ತೆ. ಕುಂಭರಾಶಿಯವರ ಮೇಲೆ ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಇನ್ನು ರಾಹುಕೇತು ಸಂಚಾರದಿಂದ ಎಮೋಷ್ನಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಪವರ್ಫುಲ್ ಇಂಟ್ಯೂಷನ್ಗಳು ಬೇಗ ಪಟ್ಟಂತ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಾರಲ್ಲ, ಅದು ಶಕ್ತಿ ಈ ವರ್ಷ ನಿಮಗೆ ಜಾಸ್ತಿ ಇರುತ್ತೆ. ಕರಿಯರ್ ಅಂತ ಬಂದಾಗ ಜನವರಿಯಿಂದ ಏಪ್ರಿಲ್ ತಿಂಗಳ ಒಳಗೆ ಒಂದು ಸ್ವಲ್ಪ ಯಾಕೋ ಸಡನ್ನಾಗಿ ಡಿಸಿಷನ್ ತೊಗೊಂಡು ನಿಮ್ಮ ಆಫೀಸಲ್ಲಿ ನೀವೇ ಬಾಸ್ ಮೇಲೆ ಕೂಗಾಡ್ಬಿಡ್ತೀರಾ. ಕೆಲಸಕ್ಕೆ ಹೋದ್ರೆ ಹೋಯ್ತು, ಈ ಕೆಲಸ ಹೋಯ್ತು ಅಂಥೇಳಿ ನೀವೇ ರಿಸೈನ್ ಬಿಸಾಕ್ಬಿಡ್ತೀನಿ, ನಾನು ಕೆಲಸ ಬಿಟ್ಟೇ ಬಂದುಬಿಡ್ತೀನಿ, ಅಂಥ ಪರಿ ನಿಮಗೆ ಅಗ್ರೆಷನ್, ಕೋಪ ಬರುವಂಥದ್ದು. ಹಾಗಾಗಿ ಜನವರಿಯಿಂದ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಕರಿಯರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಆ ತಿಂಗಳಲ್ಲೇ ನಿಮ್ಮ ಆಫೀಸಲ್ಲಿ ಒಂದು ಅಹಿತಕರ ಘಟನೆ ಆಗಿರಬಹುದು ಅಥವಾ ಕೆಲಸ ಬಿಟ್ಟು ಹೋಗುವಂಥ ಘಟನೆ ನಡೆಯುತ್ತೆ. ಬಹಳ ಜಾಗೃತಿಯಾಗಿರಬೇಕು. ಇನ್ನು ಮೇಯಿಂದ ಸೆಪ್ಟೆಂಬರ್ವರೆಗೆ ಬಹಳ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ನಿಮಗೆ ಪ್ರಮೋಷನ್ ಆಗುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ, ಮನೆಯಲ್ಲಿ ಮಂಗಳಕರ ವಾತಾವರಣ ಇರುತ್ತೆ. ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರೋರಿಗೆ ಬಹಳ ಶುಭ ಸಮಾಚಾರ ಬರುತ್ತೆ. ಮದುವೆ ಸೆಟ್ ಆಗುವಂಥದ್ದು ಎಲ್ಲ ಶುಭ ಇದೆ. ಇನ್ನು ಹಣಕಾಸು ಅಂತ ಬಂದಾಗ ನೋಡಲಿಕ್ಕಾಗಿ ಹಣಕಾಸಿನ ಒಂದು ಮನಿ ಫ್ಲೋ ಚೆನ್ನಾಗಿರುತ್ತೆ, ಸ್ಟೇಬಲ್ ಆಗಿರುತ್ತೆ. ಆದರೆ ಇಲ್ಲಿ ಕುಂಭರಾಶಿಯವರಿಗೆ ಒಂದೇ ಏನಪ್ಪ ಅಂತಂದರೆ, ಎವ್ರಿ 3 ಮಂತ್ಸ್ ಜನವರಿ, ಫೆಬ್ರವರಿ, ಮಾರ್ಚ್
ಮಾರ್ಚ್ ತಿಂಗಳಿಗೆ ಜನವರಿ ಫೆಬ್ರವರಿ ನಿಮಗೆ ಹಣಕಾಸಿನ ಹರಿವು ಚೆನ್ನಾಗಿತ್ತು ಅಂದರೆ ಮಾರ್ಚ್ ತಿಂಗಳಿಗೆ ಸಾಲ ಮಾಡುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಏಪ್ರಿಲು ಮೇ ಚೆನ್ನಾಗಿತ್ತು ಅಂತಂದರೆ ಜೂನ್ಗೆ ಮತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ. ಜುಲೈ ಆಗಸ್ಟು ಚೆನ್ನಾಗಿತ್ತು ಅಂದರೆ ಸೆಪ್ಟೆಂಬರ್ಗೆ. ಈ ರೀತಿಯಾಗಿ ಎವ್ರಿ 3 ಮಂತ್ಸ್ ಹಣಕಾಸು ಈ ವರ್ಷ ನಿಮಗೆ ಕಾಟ ಕೊಡುತ್ತೆ. ಇದು ಆಗಬಾರ್ದು ಅಂದರೆ ವೀಕ್ಷಕರೇ, ಒಂದು ಪವರ್ಫುಲ್ ವಸ್ತುವನ್ನು ಸಜೆಸ್ಟ್ ಮಾಡ್ತೀನಿ. ಈ ವರ್ಷ ಪೂರ್ತಿ 2026ರಲ್ಲಿ ಈ 2025 ಡಿಸೆಂಬರಿಂದನೇ ಹಿಡಿದು 2026 ವರ್ಷ ಪೂರ್ತಿ ಕೆಲವೊಂದು ಸಿದ್ಧಿ ಯೋಗಗಳಿದೆ. ಆ ಸಿದ್ಧಿ ಯೋಗಗಳಲ್ಲಿಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ನಾನೇ ನನ್ನ ಕೈಯಾರೆ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಲಕ್ಷ್ಮೀ ಕುಬೇರ ಯಾಗ ಹೋಮ ಇರುತ್ತೆ, ಅದರಲ್ಲಿ ಇಡ್ತೀನಿ. ನಿಮಗೂ ಬೇಕಾ? ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಅದಕ್ಕೆ ಮೆಸೇಜ್ ಮಾಡಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ. ನಾನೇ ಸಿದ್ಧಿ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಇದನ್ನೇನಾದರೂ ನೀವು ಪೂಜೆ ಮಾಡಿ ಮನೆಗೆ ತರಿಸ್ಕೊಂಡ್ರೆ ಆಹಾ, ನಿಮ್ಮನ್ನು ಹಿಡಿದು ನಿಲ್ಲಿಸುವಂಥ ಧೈರ್ಯ ತಾಕತ್ತು ಯಾರಿಗೂ ಇರೋದಿಲ್ಲ. ವರ್ಷ ಕಳೆಯೋಷ್ಟರಲ್ಲಿ ಅಪಾರ ಹಣ ಒಂದು ಸಂಪಾದನೆ ಮಾಡ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯ ಸದಸ್ಯರು ಚೆನ್ನಾಗಿರ್ತಾರೆ, ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ. ಸೈಟ್ ಬೇಕಾ, ಮನೆ ಬೇಕಾ, ವಾಹನ ಕೊಳ್ಳಬೇಕಾ, ಎಲ್ಲ ಕನಸು ನನಸಾಗುತ್ತೆ. 2025ರಲ್ಲಿ ಅರ್ಧಕ್ಕೆ ನಿಂತಂಥ ಕನಸು ಈಡೇರಬೇಕು ಅಂದರೆ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅಧಿಕೃತವಾದಂಥ ಶ್ರೀಚಕ್ರ ಇದು ಜೀತ್ ಮೀಡಿಯಾದಲ್ಲಿ ಮಾತ್ರ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಇನ್ನು ನಾವು ಮುಂದಿನ ಅಂಶಗಳತ್ತ ಗಮನ ಕೊಡೋದಾದರೆ, ದಾಂಪತ್ಯವೂ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಇರುತ್ತೆ. ಮಕ್ಕಳೊಂದಿಗೆ, ಫ್ಯಾಮ್ಲಿಯೊಂದಿಗೆ ನೀವು ಹಿಲ್ ಸ್ಟೇಷನ್ಗೆ, ಮನೋರಂಜನಾ ಕ್ಷೇತ್ರಗಳಿಗೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಹೋಗಿ ಬರುವಂಥ ಸಾಧ್ಯತೆ ಇದೆ ಈ ವರ್ಷದಲ್ಲಿ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಎಜುಕೇಷನ್ ಅಂತ ಬಂದಾಗ ಸ್ಟೂಡೆಂಟ್ಸ್ಗೆ ಚೆನ್ನಾಗಿದೆ. ಯಾರು ಡೇಟಾ ಸೈನ್ಸ್, ರಿಸರ್ಚ್, ಮ್ಯಾಥಮೆಟಿಕ್ಸ್, ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್, ಲಾ, ಸೈಕಾಲಜಿ, ಕಾಂಪಿಟೇಟಿವ್ ಎಕ್ಸಾಮ್, ಫಾರಿನ್ ಎಜುಕೇಷನ್ ಎಲ್ಲ ಅಧ್ಯಯನ ಮಾಡ್ತಾ ಇದ್ದೀರಿ, ಬಹಳ ಶುಭ. ಇನ್ನು ಚಾಲೆಂಜ್ ಅಂತ ಬಂದಾಗ ಜನವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರಿಗೆ ಒಂದು ಸ್ವಲ್ಪ ಚಾಲೆಂಜ್ ಇರುತ್ತೆ. ಫೋಕಸನ್ನು ಗ್ಯಾದರ್ ಮಾಡಿಕೊಂಡು ಸ್ಟಡಿ ಮಾಡ್ಕೋಬೇಕಾಗತ್ತೆ. ಇನ್ನು ಹೆಲ್ತ್ ಅಂತ ಬಂದಾಗ ಸ್ವಲ್ಪ ಕಾಲು, ಮಂಡಿ ಮೊಣಕಾಲು ನೋವು, ಲೆಗ್ಮೆಂಟ್ ಟಿಯರ್ ಆಗೋದು, ಹೇರ್ ಲೈನ್ ಫ್ರ್ಯಾಕ್ಚರ್ ಆಗೋದು ಇಂಥದ್ದೆಲ್ಲ ಇರುತ್ತೆ. ಜಾಗ್ರತೆ. ಬ್ಯಾಕ್ ಪೇನ್ ಇರುತ್ತೆ, ಆಂಗ್ಸೈಟಿ ಅದು ಫೆಬ್ರವರಿಲಿ ಜಾಸ್ತಿ ಕಾಡಿಸುತ್ತೆ. ಸ್ಟಮಕ್ ಡಿಸಾರ್ಡರ್ ಆಗುತ್ತೆ, ಅಂದರೆ ಹೊಟ್ಟೆ ಒಂದು ಸ್ವಲ್ಪ ಎಸಿಡಿಟಿ, ಹುಳಿದೇಗು, ಪಿತ್ತ, ಅಜೀರ್ಣ, ಫುಡ್ ಪಾಯ್ಸನ್ ಆಗುವಂಥದ್ದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಬ್ಲಡ್ ಪ್ರೆಷರ್ ಇಶ್ಯೂ ಕಾಣಿಸ್ಕೊಳ್ಳುತ್ತೆ. ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದಕ್ಕೆ ಮರಿಬೇಡಿ. ಇನ್ನು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಬಂದಾಗ ಕುಂಭರಾಶಿಯವರಿಗೆ 2026ರಲ್ಲಿ ಡಿಸಿಪ್ಲಿನ್ ರುಟೀನನ್ನು ಮೇಂಟೈನ್ ಮಾಡಬೇಕು. ಅದೇ ರೀತಿ ಫುಡ್ಡನ್ನು ಸ್ಕಿಪ್ ಮಾಡಬಾರ್ದು. ಆ ಕರೆಕ್ಟ್ ಟೈಮಿಗೆ ತಿಂಡಿ ತಿನ್ನಬೇಕು, ಊಟ ಮಾಡಬೇಕು, ಮಾಡಿಬಿಡಬೇಕು, ಸ್ಕಿಪ್ ಮಾಡಬೇಡಿ. ಅದೇ ರೀತಿ ನಿಮಗೆ ಶನಿ ಮತ್ತು ಗುರುಗ್ರಹದ ಆಶೀರ್ವಾದ ಇರೋದರಿಂದ ಚೆನ್ನಾಗಿರುತ್ತೆ. ನೀವು ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮೆಂಟಲ್ ಕ್ಲಿಯರಿಟಿ, ಕಮ್ಯುನಿಕೇಷನ್ ಮಾಡುವಾಗ ಕ್ಲಿಯರಿಟಿ ಇರಬೇಕು. ಇದು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕು. ನಮ್ಮ ಹತ್ರನೇ ಕಮ್ಯುನಿಕೇಷನ್ ಬಚ್ಚಿಟ್ಕೊಂಡ್ರೆ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರಕ್ಕೆ ತೊಂದರೆ ಕೊಡುತ್ತೆ. ಡೋಂಟ್ಸ್ ಅಂತ ಬಂದಾಗ ಓವರ್ ಸ್ಪೆಂಡ್, ಅನಾವಶ್ಯಕ ಖರ್ಚನ್ನು ಮಾಡಬೇಡಿ. ನಿಮ್ಮ ಸೀನಿಯರ್ ಜೊತೆಗೆ ಆರ್ಗ್ಯುಮೆಂಟ್ ಬೇಡ. ಲೇಟ್ ನೈಟ್ ವರ್ಕ್ ಮಾಡುವಂಥವ್ರು ಆರೋಗ್ಯದ ಬಗ್ಗೆ ಜಾಗೃತಿ ಇಟ್ಕೊಳ್ಳಿ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡೋದು, ನೋಡಿ ಬೇಗ ಮಲಗಿ ಬೇಗ ಹೇಳುವಂಥದ್ದು, ಇದೆಲ್ಲ ಒಳ್ಳೆಯದು. ಇನ್ನು ರಾತ್ರಿ ಪಾಪ ಕೆಲವೊಬ್ರು ನೈಟ್ ಶಿಫ್ಟ್ ಮಾಡ್ತಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಆರೋಗ್ಯದ ಬಗ್ಗೆ ಜಾಗೃತಿ ತಗೊಳ್ಳಿ. ಅದೇ ರೀತಿ ಟಾಕ್ಸಿಕ್ ಫ್ರೆಂಡ್ಸನ್ನು ದೂರ ಇಡಿ. ಅಂದರೆ ನಿಮ್ಮ ಮುಖದ ಮೇಲೆ ನಿಮ್ಮ ಜೊತೆಗೆ ಚೆನ್ನಾಗೇ ಮಾಡ್ತಿರ್ತಾರೆ, ಚೆನ್ನಾಗೇ ವರ್ತನೆ ಮಾಡ್ತಿರ್ತಾರೆ, ಹಿಂದೆ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಗಾಸಿಪ್ಪು, ಅಂಥವ್ರನ್ನ ದೂರ ಇಡಿ. ಅದೇ ರೀತಿ ಫೆಬ್ರವರಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ರಾಶಿಯವರು ಟ್ರಾವೆಲನ್ನು ಅವಾಯ್ಡ್ ಮಾಡ್ಕೋಬೇಕು. ಮೇಜರ್ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಬೇಕಾದ್ರೆ 1-10 ಸಲ ನೋಡ್ಕೊಳ್ಳಿ. ಅದೇ ರೀತಿ ಆಫೀಸ್ ಪಾಲಿಟಿಕ್ಸಿಂದ ದೂರ ಇರಬೇಕಾಗತ್ತೆ. ಹಣಕಾಸಿನ ವಿಷಯ ಬಂದಾಗ ಸೈಟ್ಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಲೀಗಲ್ ಅಡ್ವೈಸ್ ತೊಗೊಂಡು ನೀವು ಜಾಗೃತಿಯಾಗಿ ತೊಗೋಬೇಕು. ಇಲ್ಲಾಂದರೆ ಒಂದು ಸೈಟನ್ನು 3 ಜನಕ್ಕೆ ಮಾರಿರ್ತಾರೆ, ಬಹಳ ಹುಷಾರು, ಜಾಗ್ರತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬ್ಲೂ, ಡಾರ್ಕ್ ನೇವಿ, ಅದೇ ಪರ್ಪಲ್, ಸಿಲ್ವರ್ ಕಲರ್ ಶುಭ ಇರುತ್ತೆ. ಇವರು ಬ್ರೈಟ್, ಈ ರಾಶಿಯವರು ಈ ವರ್ಷ ಪೂರ್ತಿ ಬ್ರೈಟ್ ರೆಡ್ ಕಲರನ್ನು ಅವಾಯ್ಡ್ ಮಾಡ್ಕೊಳ್ಳಿ. 8, 4, 6 ನಂಬರ್ ಶುಭ. ವೆಸ್ಟ್, ನಾರ್ತ್ ಈಸ್ಟಿಂದ ಹಣಕಾಸು ಹರಿದು ಬರುತ್ತೆ. ಅದೇ ರೀತಿ ನಿಮಗೆ ಆಗಿ ಬರುವಂತಹ ಶುಭ ತಿಂಗಳು ಯಾವುದು ಅಂದರೆ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ತಿಂಗಳು ಶುಭ ಇರುತ್ತೆ. ಜನವರಿ, ಮಾರ್ಚ್, ಆಗಸ್ಟ್ ಈ 3 ತಿಂಗಳಲ್ಲಿ ಸ್ವಲ್ಪ ಕಠಿಣ ಸಂದರ್ಭಗಳು ಉಂಟಾಗ್ಬೋದು ಅಂತ ತೋರಿಸ್ತಾ ಇದೆ. ಇನ್ನು ರೆಮಿಡಿ ಅಂತ ಬಂದಾಗ ನೋಡಿ, ಈ ವರ್ಷದಲ್ಲಿ ಬರುವಂಥ ಪ್ರತಿ ತಿಂಗಳು ಮಂಗಳವಾರ ಮತ್ತು ಶನಿವಾರ, 4 ಮಂಗಳವಾರ ಸಿಗುತ್ತೆ, 4 ಶನಿವಾರ ಸಿಗುತ್ತೆ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ
ಅಲ್ಲಿ ಕೂತ್ಕೊಂಡು ಹನುಮಾನ್ ಚಾಲೀಸ ಪಠಣೆ ಮಾಡಿ ಬರೋದಕ್ಕೆ ಮರಿಬೇಡಿ. ಇನ್ನು ಗುರುವಿನ ಆರಾಧನೆ ಅಂತ ಬಂದಾಗ ಗುರುಗ್ರಹದ ಆರಾಧನೆ ಮನೆಯಿಂದ ಹೊರಡಬೇಕಾದ್ರೆ ಪ್ರತಿ ಗುರುವಾರ ಓಂ ಗುರವೇ ನಮಃ ಓಂ ಗುರವೇ ನಮಃ ಮಂತ್ರ ಪಠಣೆ ಮಾಡಿ 108 ಸಲ ಮನೆಯಿಂದ ಹೊರಡೋದ್ರಿಂದ ಶುಭ ಫಲಗಳು ನಿಮ್ಮದಾಗತ್ತೆ. ಮನೆಯಲ್ಲಿ ಚಿಕ್ಕದು 1 ರೂಪಾಯಿ ಆಕಾರದ ಸಿಲ್ವರ್ ಕಾಯಿನನ್ನು ತಂದು ಮಾತೆ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಎದುರುಗಡೆ ಅಕ್ಕಿ ಬಟ್ಲಿಟ್ಟು ಅದರ ಒಳಗಡೆ ಗುಪ್ತಲಕ್ಷ್ಮಿ ಥರ ಪೂಜೆ ಮಾಡೋದ್ರಿಂದ ಭಾಳ ಶುಭ. ಆ ಅಕ್ಕಿಯನ್ನು ವಾರಕ್ಕೊಂದ್ಸಲ ಊಟದ ಡಬ್ಬಿಗೆ ಹಾಕ್ಕೊಂಡು ಊಟಕ್ಕೆ ಬಳಸ್ಕೋಬೋದು. ಇನ್ನು ಲಕ್ಷ್ಮೀ ಶ್ರೀಚಕ್ರದ ಯಂತ್ರದ ಆರಾಧನೆಯನ್ನು ತಪ್ಪದೇ ಮಾಡಿ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯವರ 2026ರ ವರ್ಷಫಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ಇರ್ತೀನಿ. ನೀವು ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಪ್ರಚಾರ ಮಾಡಿ. ಯಾಕೆಂದರೆ ಅವರು ಈ ಸಂಚಿಕೆಯನ್ನು ನೋಡಿ ರೆಮಿಡಿಯನ್ನು ಮಾಡಿಕೊಂಡು ನಿಮ್ಮ ಥರನೇ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಹೊಸದಾದಂತಹ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.